ಹೇಗಿದೆ ಎಂಎಲ್ಸಿ ರಾಜೇಂದ್ರ ಹತ್ಯೆ ಯತ್ನದ ಕೇಸ್ ತನಿಖೆ? ರಾಜೇಂದ್ರ ಹೇಳಿದ ಆ ಐವರು ಎಲ್ಲಿದ್ದಾರೆ? ಫೋನ್ ಟ್ರ್ಯಾಪ್ ಆಯ್ತಾ? ಸಿಸಿಟಿವಿಯಲ್ಲಿ ಏನೆಲ್ಲ ಇದೆ? ಹತ್ಯೆ ಸಂಚು ಬೆನ್ನತ್ತಿ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ತನಿಖೆಯನ್ನ ಚುರುಕುಗೊಳಿಸಿದೆ ಪೊಲೀಸ್ ತಂಡ. ರಾಜೇಂದ್ರ ದೂರು ಕೊಟ್ಟಿರೋ ಐವರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಹತ್ಯೆಗೆ ಸುಪಾರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಪೊಲೀಸ್ ತಂಡ ಈ ಐವರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ. ಕ್ಯಾತ್ಸಂದ್ರದ ರಜತಾದ್ರಿ ನಿಲಯಕ್ಕೆ ತೆರಳಿ ಪರಿಶೀಲನೆಯನ್ನ ಮಾಡಲಾಗಿದ್ದು, ಸಿಸಿಟಿವಿಯ ದೃಶ್ಯಗಳನ್ನ ಕೂಡ ಈಗಾಗಲೇ ತನಿಖಾ ತಂಡ ಪರಿಶೀಲನೆಯನ್ನ ನಡೆಸಿದೆ. ಮಧುಗಿರಿ ಶಿರಾ ಗೇಟ್ ಬಳಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಈಗಾಗಲೇ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಇನ್ನೂ ಕೂಡ ಹೆಚ್ಚಿನ ತನಿಖೆಯನ್ನ ನಡೆಸಲಾಗುತ್ತೆ. ಕ್ಯಾತ್ಸಂದ್ರ, ಮಧುಗಿರಿ, ಶಿರಾ ಗೇಟ್ ಬಳಿ ಪರಿಶೀಲನೆಯನ್ನ ಮಾಡಲಾಗಿದೆ. ಈಗಾಗಲೇ ಐವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಒಂದಿಬ್ಬರ ಹೆಸರನ್ನ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ಬೈಟ್ ಕೊಡುವಂತಹ ಸಂದರ್ಭದಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಎಂಎಲ್ಸಿ ರಾಜೇಂದ್ರ ಅವರು ಕೊಟ್ಟಂತಹ ಒಂದು ಸುಪಾರಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಯಾವ ರೀತಿಯಾಗಿ ನಡೀತಿದೆ? ನವಿತಾ, ಎಂಎಲ್ಸಿ ರಾಜೇಂದ್ರ ಅವರ ಒಂದು ಹತ್ಯೆಗೆ ಸುಪಾರಿ ಕೊಟ್ಟಿರುವಂತಹ ಒಂದು ವಿಚಾರ ಏನಿದೆ, ಆ ಪ್ರಕರಣವನ್ನ ಗಂಭೀರವಾಗಿ ತುಮಕೂರು ಎಸ್ಪಿ ನೇತೃತ್ವದಲ್ಲಿ ಪ್ರಕರಣವನ್ನು ತೆಗೆದುಕೊಂಡು ಆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದಲ್ಲದೆ ಈ ಒಂದು ಪ್ರಕರಣದಲ್ಲಿ ಏನು ದೂರನ್ನ ಕೊಟ್ಟಿದ್ದು, ಅದೇ ರೀತಿಯಾಗಿ ಏನು ಕ್ಯಾತ್ಸಂದ್ರ ರಜತಾದ್ರಿಯಲ್ಲಿ ಏನು ಕಾರ್ಯಕ್ರಮ ಆಗಿತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಏನಿಲ್ಲ ಅನ್ನೋದು ನಿಟ್ಟಿನಲ್ಲಿ ಸಿಸಿಟಿವಿಯನ್ನು ಕೂಡ ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಅವ್ರು ಪೊಲೀಸರು ಮುಂದಾಗಿದ್ದಾರೆ. ಒಂದು ವೇಳೆ ಏನಾದರೂ ಅಂದರೆ ನವೆಂಬರ್ ತಿಂಗಳಲ್ಲೇ ಆ ಒಂದು ಇಡೀ ಒಂದು 2 ತಿಂಗಳ ಒಂದು ಫುಟೇಜ್ ಅನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಒಂದು ವೇಳೆ ಏನಾದರೂ ಸಿಸಿಟಿವಿ ಫುಟೇಜ್ ಡಿಲೀಟ್ ಆಗಿದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿರೋ ಮೂಲಕವಾಗಿ ಅದನ್ನು CDR ಅಂದರೆ ಅದನ್ನು ಏನು ಒಂದು ರಿಟ್ರೀವ್ ಮಾಡುವಂಥ ಕೆಲಸಕ್ಕೆ ಅವರು ಕೂಡ ಮುಂದಾಗಿರುವಂಥದ್ದು. ಮತ್ತು ಆ ಒಂದು ಎವಿಡೆನ್ಸ್ ಆಧಾರಿತವಾಗಿ ಪೊಲೀಸ್ ತನಿಖೆಯನ್ನು ಒಂದು ಟೀಮ್ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ರೆ, ಒಂದು ಸ್ಟೇಟ್ಮೆಂಟ್ ಆಧಾರಿತವಾಗಿ ಮತ್ತು ಈ ಒಂದು ಪ್ರಕರಣದ ಹಿನ್ನೆಲೆ ಏನೇನೋದ್ರ ಬಗ್ಗೆ ಪತ್ತೆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕ್ಯಾತ್ಸಂದ್ರ ಆಗಿರ್ಬೋದು, ಮಧುಗಿರಿ ಆಗಿರ್ಬೋದು ಮತ್ತು ಶಿರಾ ಗೇಟ್ ಬಳಿ ಕೂಡ CCTVಗಳನ್ನು ಪರಿಶೀಲನೆ ಮಾಡೋಕ್ಕೆ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಅದೇ ರೀತಿಯಾಗಿ ಇದರಲ್ಲಿ ಯಾವ ಪ್ರಕರಣದಲ್ಲಿ ಏನು ದೂರು ಕೊಟ್ಟಿರುವಂಥ ಐವರು ವಿರುದ್ಧ ಕೂಡ ಈಗ ಅವರೊಂದು ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ವಿಚಾರಣಾ ಪ್ರಕ್ರಿಯೆಗಳಲ್ಲಿ ಅವರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಈ ಪ್ರಕರಣದಲ್ಲಿ ಸಾಕಷ್ಟು ಒಂದು ಗೊಂದಲಗಳು ಕೂಡ ಇರುವಂಥದ್ದು. ಹೀಗಾಗಿ ಪೊಲೀಸರು ಒಂದು ಬೇಸ್ಮೆಂಟ್ ರೀತಿಯಲ್ಲಿ ಕೂಡ ಒಂದಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡುವ ಮೂಲಕವಾಗಿ ಪ್ರಕರಣದ ಒಂದು ಪ್ರಾಥಮಿಕ ತನಿಖಾ ಮೂಲಕವಾಗಿ ತನಿಖೆಯನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.